ಜೈಲಿನಿಂದ ಆಚೆ ಬರೋದಕ್ಕೆ ಮತ್ತೆ ಕಿಲ್ಲಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಪ್ರಯತ್ನ ಪಡ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಾಟೇರ. ಜೈಲಿನಿಂದ ಆಚೆ ಬರೋದಕ್ಕೆ ಮತ್ತೆ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಪ್ರಯತ್ನ ಪಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿರುವಂತದ್ದು ನಟ ದರ್ಶನ್. ಕಳೆದ 2 ದಿನಗಳ ಹಿಂದೆ ಆರೋಪಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಮೇ 4ನೇ ತಾರೀಕು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಯಾಗುವಂತ ಸಾಧ್ಯತೆ ಇದೆ. ಕಳೆದ 8 ತಿಂಗಳ ಹಿಂದೆ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಈಗ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ನಟ ದರ್ಶನ್ ಇರುವಂತದ್ದು. ಈ ಹಿಂದೆ ಚಿಕಿತ್ಸೆಗೆ ಅಂತ ಬೇಲ್ ಪಡೆದು ಆಚೆ ಕೂಡ ಬಂದಿದ್ರು. ಜಾಮೀನು ಪಡೆದಂತ ನಂತರ ಸಾಕ್ಷಿಗಳ ಜೊತೆ ದಚ್ಚು ಓಡಾಟವನ್ನ ನಡೆಸಿದ್ದಂಥದ್ದು. ಷರತ್ತುಬದ್ಧ ಜಾಮೀನು ನೀಡಿದ್ರು ಕೂಡ ಉಲ್ಲಂಘಿಸಿದ್ರು ನಟ ದರ್ಶನ್. ಇನ್ನು ಬೆನ್ನೋವಿನ ಆಪರೇಷನ್ಗೆ ಬೇಲ್ ಪಡೆದು ಸರ್ಜರಿಯನ್ನ ಅವರು ಮಾಡಿಸಿರ್ಲಿಲ್ಲ. ಇದೇ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಗರಂ ಆಗಿತ್ತು. ಅದಾದ ಮೇಲೆ ಆರೋಪಿಗಳ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಈಗ ಮತ್ತೊಮ್ಮೆ ಅದೇ ಪ್ರಯತ್ನದಲ್ಲಿ ಇರುವಂತದ್ದು. ಆಚೆ ಬರೋದಕ್ಕೆ ಮತ್ತೆ ಹರಸಾಹಸ ಪಡ್ತಿದ್ದಾರೆ ದರ್ಶನ್. ಜೈಲಿನಿಂದ ಆಚೆ ಬರೋದಕ್ಕೆ ಮತ್ತೊಮ್ಮೆ ಈಗ ಪ್ರಯತ್ನ ನಡೀತಾ ಇದೆ. ಮೇ 4ಕ್ಕೆ ವಿಚಾರಣೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಪಡ್ಕೊಂಡು ಸಾಕ್ಷ್ಯಗಳ ಜೊತೆ ಓಡಾಟವನ್ನ ನಡೆಸಿದ್ರು. ಈಗ ಅರೆಸ್ಟ್ ಆದಾಗ್ಲಿಂದ 1 ವರ್ಷಗಳಿಂದ ನಡೀತಾ ಇರೋದನ್ನ ನೋಡ್ತಾ ಹೋದಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಆಗಾಗ ನಟ ದರ್ಶನ್. ಈ ಕಡೆ ಮನೆ ಊಟಕ್ಕೆ ತಡೆಯಾಗಿದ್ದು ಕೂಡ ಇದೆ. ಈಗ ತಮ್ಮ ಪ್ರಯತ್ನವನ್ನ ಮತ್ತೊಮ್ಮೆ ಮುಂದುವರಿಸಿರುವಂಥದ್ದು ದರ್ಶನ್. ಇತ್ತೀಚಿನ ವರದಿಗಳು ಏನೇನು ಬರ್ತಾ ಹೋಗ್ತಾ ಇದೆ ನಟ ದರ್ಶನ್ ವಿಚಾರವಾಗಿ. ಜಾಮೀನ್ಗಾಗಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು. ಈ ಹಿಂದೆ ಕೂಡ ಹೈಕೋರ್ಟ್ ಮತ್ತೆ ಸೆಷನ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿಗಳು ತಿರಸ್ಕೃತ ಆಗಿದ್ವು ಅಥವಾ ಸುಪ್ರೀಂ ಕೋರ್ಟ್ ನಿಂದ ಜಾಮೀನು ರದ್ದಾಗಿದ್ದೇನೇನಿದೆ. ಏನೋ ಅದೇ ಸಂದರ್ಭದಲ್ಲಿ ಬೆನ್ನು ನೋವಿದೆ ಅಥವಾ ಏನು ಸರ್ಜರಿ ಮಾಡಿಸ್ಬೇಕು ಅಂತ ಮಧ್ಯದಲ್ಲಿ ಬ್ರೇಕ್ ತಗೊಂಡು ಹೋಗಿದ್ದಾಗಿತ್ತು. ಅದಾದ ಮೇಲೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಕಾಣಿಸ್ಲಿಲ್ಲ ಅಂತ ಒಂದ್ ರೀತಿಯಾಗಿ ಕೋರ್ಟ್ಗೆ ಕಿಡಿಕಾರುವಂತಹ ಸಂದರ್ಭ ಬಂದಿತ್ತು. ಈಗ ಮತ್ತೊಮ್ಮೆ ಪ್ರಯತ್ನವನ್ನ ಮುಂದುವರಿಸಿರುವಂತದ್ದು ನಟ ದರ್ಶನ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ. ಎಸ್ ಅಜಯ್, ಈಗ ಮತ್ತೊಮ್ಮೆ ಹೊರಗೆ ಬರೋ ಪ್ರಯತ್ನ ಅಂತೂ ಮುಂದುವರೆದಿದೆ ಅಂತ ಹೇಳ್ಬೋದು ನಟ ದರ್ಶನ್ ಕಡೆಯಿಂದ. ಏನಾಗಬಹುದು ಇದೆಲ್ಲ ಅಂತ? ಗಾಯತ್ರಿ, ಖಂಡಿತ. ಅಂದ್ರೆ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಕದವನ್ನ ತಟ್ಟಿರುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಅಂದ್ರೆ 27ನೇ ತಾರೀಕು ಒಂದು ದರ್ಶನ್ ಅವರು ಸುಪ್ರೀಂ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಅಂದ್ರೆ ಕಳೆದ 8 ತಿಂಗಳ ಹಿಂದೆ ಇದೇ ಸುಪ್ರೀಂ ಕೋರ್ಟ್ ನಲ್ಲಿ ಆರೋಪಿ ದರ್ಶನ್ ಸೇರಿದಂತೆ ಆರೋಪಿಗಳಿಗೆ ಈ ಒಂದು ಕೊಲೆಯಲ್ಲಿ ಪಾತ್ರ ಆಗಿದಂತ ಎಲ್ಲರೂ ಕೂಡ ಅಂದ್ರೆ 6 ಜನ ಆರೋಪಿಗಳಿಗೆ ಈ ಒಂದು ಪ್ರಕರಣದಲ್ಲಿ ಒಂದು ಜಾಮೀನನ್ನ ರದ್ದನ ಮಾಡಿತ್ತು. ಅಂದ್ರೆ ಈ ಒಂದು ಪ್ರಕರಣ ಈಗಾಗಲೇ ಹೈಕೋರ್ಟ್ ನಲ್ಲಿ ಕೂಡ ಟ್ರಯಲ್ ಆರಂಭ ಆಗಿದೆ. ಆ ಟ್ರಯಲ್ ಆರಂಭದ ಕೆಲವೊಂದಷ್ಟು ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ನ್ಯಾಯಾಲಯ ಮಾಡ್ತಾ ಇದೆ. ಅಂದ್ರೆ ಇದುವರೆಗೂ ಕೂಡ ಕೇವಲ 6 ರಿಂದ 7 ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಲಾಗ್ತಾ ಇದೆ. ಈ ಒಂದು ಟ್ರಯಲ್ ಸಂದರ್ಭದಲ್ಲೇ ಇದೀಗ ದರ್ಶನ್ ಕೂಡ ಈಗ ಅದೇ ಹೈಕೋರ್ಟ್ ನಲ್ಲಿ ಬೇಲ್ ಅರ್ಜಿನೂ ಹಾಕೋದಕ್ಕೆ ಆಗೋದಿಲ್ಲ. ಈಗ ಲೋಯರ್ ಕೋರ್ಟ್ ನಲ್ಲಿ ಬೇಲ್ ಅನ್ನ ಅರ್ಜಿನ ಹಾಕೊಂಡಂತ ಸಂದರ್ಭದಲ್ಲಿ ಮತ್ತೆ ಕ್ಯಾನ್ಸಲ್ ಆದ್ರೆ ಅದು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ ಕೆಲವೊಂದಷ್ಟು ಪಿಟಿಷನ್ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಆರೋಗ್ಯದ ಸಮಸ್ಯೆಯನ್ನ ಒಡ್ಡಿ ಇದೀಗ ಮತ್ತೆ ಒಂದು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪಿಟಿಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಒಂದು ಮೆಡಿಕಲ್ ಆಧಾರದ ಮೇಲೆ ಅಂದ್ರೆ ಆರೋಗ್ಯದ ಸಮಸ್ಯೆಯನ್ನ ಮುಂದೆ ಇಟ್ಕೊಂಡು ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂತ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅಂದ್ರೆ ಹಿಂದೆ ಕೂಡ ಯಾವಾಗ ಒಂದು ಹೈಕೋರ್ಟ್ ನಲ್ಲಿ ಈ ಒಂದು ಕೇಸ್ನ ತನಿಖೆ ಮಾಡುವಂತ ಸಂದರ್ಭದಲ್ಲಿ ನ್ಯಾಯಾಲಯ ಕೂಡ ಅದರಲ್ಲೂ ಕೂಡ ಅವರ ಪರ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಪ್ರಬಲವಾದಂತಹ ವಾದವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಅಂದ್ರೆ L5 ಹಾಗೂ S5 ಅಂದ್ರೆ ಬೆನ್ನಿನ ಮೂಳೆಯಲ್ಲಿ ಆಗ್ತಿರುವಂತ ನೋವಿನಿಂದ ಅವ್ರಿಗೆ ಮುಂದೆ ಚಿಕಿತ್ಸೆಯನ್ನ ಮಾಡಿಸ್ಲೇಬೇಕಾಗುತ್ತೆ. ಹೀಗಾಗಿ ಜಾಮೀನು ಕೊಡಿ ಅಂತ ಹೇಳಿ ಮನವಿನ ಮಾಡಿದ್ರು. ಅದಾದ ನಂತರವಾಗಿ ಸರ್ಜರಿ ಮಾಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ಪಾರ್ಶ್ವವಾಯು ಸ್ಟ್ರೋಕ್ ಕೂಡ ಹೊಡೆಯುವಂತ ಚಾನ್ಸಸ್ ಇದೆ. ಯೂರಿನ್ ಪಾಸ್ ಮಾಡೋದಕ್ಕೂ ಕೂಡ ಸಮಸ್ಯೆ
ಆಗುತ್ತೆ ಅಂತ ಹೇಳಿ ಮೆಡಿಕಲ್ ಗ್ರೌಂಡ್ಸ್ ಗಳನ್ನ ಮುಂದಿಟ್ಕೊಂಡು ಈ ಒಂದು ಅರ್ಜಿಯನ್ನ ಆ ಒಂದು ಸಂದರ್ಭದಲ್ಲಿ ವಾದವನ್ನ ಮಾಡಿದ್ರು. ಅದಾದ ನಂತರವಾಗಿ ಹೈಕೋರ್ಟ್ ಆರೋಪಿಗೆ ಈ ಪ್ರಕರಣದಲ್ಲಿ ಎಲ್ಲ ಆರೋಪಿಗಳಿಗೆ ಅಂದ್ರೆ 17 ಜನ ಆರೋಪಿಗಳಿಗೂ ಕೂಡ ಬೇಲನ್ನ ನೀಡಿ ಆದೇಶವನ್ನು ಕೂಡ ಮಾಡಿತ್ತು. ಅದಾದ ನಂತರ ಸರ್ಕಾರದ ಪ್ರಾಸಿಕ್ಯೂಷನ್ ಈ ಒಂದು ಅರ್ಜಿಯನ್ನ ಅಂದ್ರೆ ಬೇಲ್ ಅರ್ಜಿ ಕೊಟ್ಟಿತ್ತಲ್ಲ ಅದನ್ನ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಹೇಳಿ ಸುಪ್ರೀಂ ಕದವನ್ನ ತಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ವಾದ ಪ್ರತಿವಾದ ಜೊತೆಗೆ ದರ್ಶನ್ ಬೇಲ್ ಕೊಟ್ಟಂತ ಸಂದರ್ಭದಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ರು. ಆದ್ರೆ ಯಾವುದೇ ಸರ್ಜರಿಯನ್ನ ಮಾಡಿಸಿರ್ಲಿಲ್ಲ. ಜೊತೆಗೆ ಕೊಲೆ ಪ್ರಕರಣದ ಆರೋಪಿಗಳ ಜೊತೆ ಕಾಣಿಸ್ಕೊಳ್ತಾ ಇದ್ರು. ಯಾಕಂದ್ರೆ ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಆರೋಪಿಗಳಾಗಿರ್ಬೋದು ಜೊತೆಗೆ ಸಾಕ್ಷಿಗಳು ಹೇಳಿದಂತ ವ್ಯಕ್ತಿಗಳ ಜೊತೆ ಕಾಣಿಸ್ಕೊಳ್ಬಾರ್ದಾಯ್ತು. ಇಷ್ಟಾದ್ರೂ ಕೂಡ ಈ ಎಲ್ಲ ಉಲ್ಲಂಘನೆಯನ್ನ ಮಾಡಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ಇಂದ ಆ ಒಂದು ಸಂದರ್ಭದಲ್ಲಿ ಕಳೆದ 8 ತಿಂಗಳ ಹಿಂದೆ ಜಾಮೀನನ್ನ ವಜಾ ಮಾಡಲಾಗಿತ್ತು. ಈಗ 2ನೇ ಬಾರಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಇದೇ ತಿಂಗಳ ಅಂದ್ರೆ ಮುಂದಿನ ತಿಂಗಳ 4ನೇ ತಾರೀಕು ಅರ್ಜಿ ವಿಚಾರಣೆಗೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾವ ಗ್ರೌಂಡ್ಸ್ ಮೇಲೆ ಈ ಒಂದು ಬೇಲನ್ನ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಅಜಯ್, ನೀವೆಲ್ಲ ಮಾಹಿತಿಗಾಗಿ.